नमो नमो हनुमति सुरद महिमा नमो मारुतेश निज नमो नमो नाथ देव नमो नमो नाथ देव नमो नमो दुर्गम्मताय नमो 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 संगमेश्वर मनाटक जय पंचाक्षर वरवनीडु ओम नमो नमो ಮನಾಡು ನಾಡಿನ ಕಣಕಣದಲ್ಲಿ ಚಿನ್ನವ ಬೆಳೆಯುವ ದೇಶ ಭಾರತ ನಮ್ಮಯ ದೇಶ ಭಾರತ ನಮ್ಮಯ ದೇಶ ಜೈ ಭಾರತ ಜೈ ಭಾರತ ಜೈ ಭಾರತ ಜೈ ಭಾರತ गंगा यमुना तुंगा भद्रा मलप्रभा नदी हरियुव मलप्रभा नदी हरियुव मलप्रभा नदी हरियुव नाಡು नाಡಿನ ಕಣಕಣದಲ್ಲಿ ಚಿನ್ನವ ಬೆಳೆಯುವ ದೇಶ ಭಾರತ ನಮ್ಮಯ ದೇಶ ಭಾರತ ನಮ್ಮಯ ದೇಶ ಜೈ ಭಾರತ ಜೈ ಭಾರತ ಜೈ ಭಾರತ ಜೈ ಭಾರತ महात्मा गांधी चाचा नेहरू वीर सुभाष जनचित वीर सुभाष वीर सुभाष जनचित नाಡು नाडिನ ಕಣಕಣದಲ್ಲಿ ಚಿನ್ನವ ಬೆಳೆಯುವ ದೇಶ ಭಾರತ ನಮ್ಮಯ ದೇಶ ಜೈ ಭಾರತ ನಮ್ಮಯ ದೇಶ ಜೈ ಭಾರತ ಜೈ ಭಾರತ ಜೈ ಭಾರತ ಜೈ ಭಾರತ ನಾಡು ನಾಡಿನ ಕಣಕಣದಲ್ಲಿ ಚಿನ್ನವ ಬೆಳೆಯುವ ದೇಶ ಭಾರತ ನಮ್ಮಯ ದೇಶ ಭಾರತ ನಮ್ಮಯ ದೇಶ ಭಾರತ ಜಯ ಭಾರತ ಜಯ ಭಾರತ
ಓಂಕಾರ ಆತ್ಮಾನಂದ ಜಿಂಕಾರ ವೇದಾಂತರ ಸಾಕಾರ ಆತ್ಮಾದಿ ಜಿಂಕಾರ ದಿನಕರ ಶಿವಕರ ಚಾಮುಂಡೇಶ್ವರಿ ದುಷ್ಟರನ್ನು ಸಂವರಿಸಿ ಶಿಷ್ಟರನ್ನು ಕಾಪಾಡಿದ ಮಹಾ ತಾಯಿಯಮ್ಮ ನೀನು ಮಹಾತಾಯಿ ಅಂತೆ. ನಿನಗೆ ನನ್ನ ನಮಸ್ಕಾರಗಳು ತಾಯಿ, ನಿನಗೆ ನನ್ನ ನಮಸ್ಕಾರಗಳು.
ನನ್ನ ಪತಿ ಮತ್ತು ನನ್ನ ಮೈದುನ ಹಗಲು ರಾತ್ರಿ ಎನ್ನದೆ ಈ ಭೂಮಿ ತಾಯಿಯ ಸೇವೆಯನ್ನು ಮಾಡ್ತಾ ಇದ್ದಾರೆ. ನಿನ್ನ ಹೆಸರಿನ ಮೇಲೆ ಉಸಿರನ್ನಿಟ್ಟು ಬದುಕ್ತಾ ಇದ್ದಾರಮ್ಮ, ಬದುಕ್ತಾ ಇದ್ದಾರೆ. ಈ ರೈತನ ರಾಜ್ಯದಲ್ಲಿ ನನ್ನ ಗಂಡ ಮತ್ತು ನನ್ನ ಮೈದುನನ ಹೆಸರು ಉಳಿಸುವಂತೆ ಮಾಡುವ ಭಾರ ನಿನ್ನದಾಗಿದೆ ತಾಯಿ, ನಿನ್ನದಾಗಿದೆ. ಬೆಳಗಿದರೆ ಈ ರೈತನ ಕೂತು ತಪ್ಪಿಸುವುದಾ ನಿನ್ನ ದೇವತೆ? ಇದೇನು ಸ್ವಾಮಿ, ಈ ತಾಯಿಯ ಮೇಲೆ ಇಷ್ಟೊಂದು ಅಪನಂಬಿಕೆಯೇ ನಿಮಗೆ? ಅಪನಂಬಿಕೆ ಇರಲೇಬೇಕು ಕಾವೇರಿ, ಇರಲೇಬೇಕು. ಬಟ್ಟಿಗೆ ಹಿಟ್ಟಲ್ಲದೆ ಉರಿಯುವ ಕೆಟ್ಟ ಬಿಸಿಲಿನಲ್ಲಿ ಬೆನ್ನಿಗೆ ಬಟ್ಟೆ ಕಟ್ಟಿಕೊಂಡು ಈ ದುಡಿಯುವ ರೈತನ ಸಂಕಟವನ್ನು ಕೂಗ ಕೇಳಿ ಆಗ ಮೇಘರಾಜನ ಬರಿ ಮಾಡಿಕೊಳ್ಳುತ್ತಲ್ಲ ನಿನ್ನ ದೇವತೆ? ಇಲ್ಲ ಇಲ್ಲ. ಕಂಡವ್ರ ಹತ್ರ ಸಾಲ ಮಾಡಿ ಬೀಜ ಗೊಬ್ಬರ ತಂದು ಅಬ್ಬರಿನ ಬೆಳೆ ಬೆಳೆಸಬೇಕೆಂದಾಗ ಮಳೆಯಿಲ್ಲದ ಬೆಳೆ ಕಂಡು ಈ ರೈತ ಆತ್ಮಹತ್ಯೆ ಮಾಡಿಕೊಳ್ಳುವುದು ತಡೆದು ನಿಲ್ಲಿಸ್ತಾಳ ನಿನ್ನ ದೇವತೆ? ಇಲ್ಲ. ಎಲ್ಲಿಂದ ಬರಬೇಕಾರಿ, ಎಲ್ಲಿಂದ ಬರಬೇಕು? ಯಾಕೆ ಸ್ವಾಮಿ ನಿಮ್ಮ ಬಾಯಿಂದ ಇಂಥ ಅಪಶಕನದ ಮಾತು ಹೊರ ಬರ್ತಾ ಇದೆ? ಇಲ್ಲ ರೀ, ಈ ತಾಯಿಗೆ ಈ ರೀತಿ ಚುಚ್ಚು ಮಾತನಾಡಿದ್ರೆ ಹುಚ್ಚರಾಗೋದ್ರಲ್ಲಿ ಸಂದೇಹವೇ ಇಲ್ಲ ಸ್ವಾಮಿ, ಸಂದೇಹವೇ ಇಲ್ಲ. ದಯವಿಟ್ಟು ಹಠ ಮಾಡದೆ ಪ್ರಸಾದವನ್ನು ತೆಗೆದುಕೊಳ್ಳಿ ಸ್ವಾಮಿ, ಪ್ರಸಾದವನ್ನು ತೆಗೆದುಕೊಳ್ಳಿ. ಆಯ್ತು ಕಣ, ಇಷ್ಟ ಎಂತ ಆಗಲಿ. ಈ ತಾಯಿಯನ್ನು ನಂಬಿದ ಈ ರೈತನ ಬಾಳೆವು ನೋಯ್ಕೆ ಸುಗಮವಾಗಿ ಸಾಗಲಿ. ಹೌದ್ರಿ, ಈ ತಾಯಿಯನ್ನು ನಂಬಿದರೆ ಈ ಬಡವರ ಬಾಳು ಬಂಗಾರವಾಗುವುದು ಖಂಡಿತ ಸ್ವಾಮಿ, ಖಂಡಿತ. ರೀ, ನಮ್ಮ ಬಾಳೆಯ ತೋಟವನ್ನು ನೋಡಿಕೊಂಡು ಬರ್ತೇನಂತ ಹೇಳಿ ಹೋದವರು ಯಾಕ್ರಿ ಇಷ್ಟು ಲೇಟ್ ಮಾಡಿದ್ರಿ? ಚೇಮಳ್ಳಿ ಇವತ್ತು ಮುಡ್ಸಾ ಪರಮೇಶ್ವರ ಜಾತ್ರೆ ಅಲ್ಲವೇ? ಜಾತ್ರೆಯನ್ನು ಸುತ್ತಾಡ್ಕೊಂಡು ಬರುವಷ್ಟರಲ್ಲಿ ಹೊಲದಿಂದ ಬರುವಾಗ ಸ್ವಲ್ಪ ಲೇಟ್ ಆಯ್ತು ಕಣಿ. ರೀ, ಏನ್ರಿ ಇದು? ಜಾತ್ರೆಯನ್ನು ಮುಗಿಸಿಕೊಂಡು ಜಾತ್ರೆಯಲ್ಲಿ ನೀವು ಒಬ್ಬರೇ ಸುತ್ತಾಡಿಕೊಂಡು ಹಾಗೆ ಬಂದಿರುವಿರಲ್ಲ, ನನಗೂ ಏನಾದರೂ ತರಬಾರದೆ? ತಂದಿದ್ದೇನೆ ಕಾವೇರಿ, ನಿನಗೆ ಒಳ್ಳೆ ಗಿಫ್ಟ್ ಏನಾದರೂ ತಂದಿದ್ದೇನೆ. ಏನು ಗಿಫ್ಟ್ ತಂದಿರುವಿರಾ? ಅದೇನು ತಂದಿದ್ದೀರಾ ಅಂತ ಬೇಗನೆ ಹೇಳಿ ನನ್ನ ರಾಜ. ಹಾಗೆ ಕೊಡಲಿಕ್ಕೆ ಬರುವುದಿಲ್ಲ ನಾನು. ನಿನ್ನ ಕಣ್ಣು ಮುಚ್ಚಿಕೊಂಡು ನಿನ್ನ ಬಲಗೈ ನನ್ನ ಕೈಯಲ್ಲಿ ಕೊಟ್ಟರೆ ಮಾತ್ರ ಕೊಡುತ್ತೇನೆ. ಆಯ್ತು, ನನ್ನ ಕಣ್ಣು ಮುಚ್ಚಿಕೊಂಡು ನನ್ನ ಕೈಯನ್ನು ನಿಮ್ಮ ಕೈಗೆ ಕೊಡುತ್ತೇನೆ. ಬೇಗನೆ ಕೊಟ್ಟು ಬಿಡಬೇಕು. ಅಯ್ಯೋ, ಏನ್ರಿ ಇದು? ಈ ರೀತಿ ಮಾಡ್ತಾ ಇದ್ರಲ್ಲ, ನನಗೆ ತುಂಬಾ ನಾಚಿಕೆ ಆಗ್ತಾ ಇದ್ದಾರೆ. ಈ ಧರ್ಮರಾಜನ ಧರ್ಮ ಪತ್ನಿ ನೀನಾಗಿರುವಾಗ ನಾ ಕೊಟ್ಟ ಶ್ರೀಮುತ್ತಿನ ಹಾಡನಾದ್ರೂ ಹಾಡಬರೇ ನನ್ನ ಚೆಲುವೆ. ಆಯ್ತು ರೀ, ನಿಮ್ಮ ಆಸೆಯಂತೆ ಆಗಲಿ, ಬನ್ನಿ ಹಾಡೋಣ. ನನಗಾಗಿ ನಿನಗಾಗಿ ಜೊತೆಯಾಗಿಗೆ ನನ್ನವೇ ನೀವ ನನ್ನ ಚೆಲುವೆ ಬಳಿವಾ ಬಳಿ ಬಂದು ಸಿಹಿ ಮುತ್ತು ನೀಡು ಸಿಹಿ ಮುತ್ತಿನ ಕಾಣಿಕೆ ಬಳಿ ಬಾರೆ ನನ್ನ ಸನಿಹಕ್ಕೆ
ಸಿಹಿ ಮುತ್ತಿನ ಕಾಣಿಕೆ ಬಳಿವಾರ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ಬಳಿವಾರ ನನ್ನ ಸನಿಹಕ್ಕೆ ಬಳಿವಾರ ನನ್ನ ಸನಿಹಕ್ಕೆ ನೀನಂದ್ರೆ ಸಿಹಿ ಮುತ್ತಿನ ಕಾಣಿಕೆ ಬಳಿವಾರ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ಬಳಿವಾರ ನನ್ನ ಸನಿಹಕ್ಕೆ ಹೃದಯ ಬಿದ್ದಾಗ ಹೃದಯೂ ಕೈದಾಗ ನೀನೇ ನನ್ನ ದಿನ ನಾನೇ ನಿನ್ನ ಅನುರಾಗ ಬಂದಾಗ ಹಾಡಾಗಿ ನಲಿವಾಗ ಗೆಳತಿ ಬಾಳಲ್ಲಿ ಜೀವಂತ ಸಜೀವನ ಕಲ್ಪನೆ ದೇವಾಳ ಪಯಣಕ್ಕೆ ಜೊತೆಯಾಗಿದೆ ಈ ಪ್ರೇಮದ ಕವಿ ಕಲ್ಪನೆ ದೇವಾಳ ಪಯಣಕ್ಕೆ ಜೊತೆಯಾಗಿದೆ ನನ್ನಲವೇ ಬಳಿಬಾ ನನ್ನ ಚೆಲುವೆ ಬಳಿ ಬಂದು ಸಿಹಿ
ಮುತ್ತುಡಿ ಶಿಲೆಗಳ ಸಂಗೀತವ ಹಾಡಿದೆ ಶಿಲೆಗಳ ಸಂಗೀತವ ಹಾಡಿದೆ ಬೇಲೂರ ಗುಡಿಯಲ್ಲಿ ಕೇಶವನಗುರಲಿ ಬೇಲೂರ ಗುಡಿಯಲ್ಲಿ ಕೇಶವನಗುರಲಿ ಅನುದಿನ ಅನುಕ್ಷಣ ಉಳಿಯುತ್ತಲೇ ನಿನ್ನ ಕೋಗಿಲ ಕಂಠದಿಂದ ಹೊರಚಿಮ್ಮುವ ಹಾಡು. ಈ ಹಾಡಿನಲ್ಲಿ ನನ್ನ ನಗಿಸುವ ನಗಿ, ಈ ನಿನ್ನ ನಡತನೆ ನೋಡುತ್ತಾ ನಿಂತರೆ ನನಗೆ ಹೇಗೆ ಅನಿಸುತ್ತದೆ ಗೊತ್ತಾ? ಹೌದಾ, ಹೇಗನ್ಸುತ್ತೆ ನನ್ನ ರಾಜ? ಮತ್ತೊಮ್ಮೆ ನಿನ್ನ ಕೈ ಹಿಡಿದ ಕುಣಿಯಬೇಕೆಂಬುದೇ ನನ್ನ ಆಶೆ ಕಣೆ. ಅಯ್ಯೋ, ಏನ್ರಿ ಇದು? ಸಣ್ಣ ಮಕ್ಕಳ ತರ ಹುಡುಗಾಟ ಮಾಡ್ತಾ ಇದ್ದಿರಲ್ಲ, ನೋಡಿದ ಜನ ಏನಂದಾರು? ಹೋಗ್ಲಿ ಬಿಡ್ರಿ, ಗಂಡನ ಮಾತನ್ನು ನೆರವೇರಿಸೋದು ಹೆಂಡತಿಯ ಧರ್ಮ. ನನ್ನ ಹಾಡಿನಿಂದ ನಿಮಗೆ ಸಂತೋಷ ಆಗುತ್ತದೆ ಎಂದೇ ಖಂಡಿತವಾಗಿಯೂ ನಿಮ್ಮ ಇಷ್ಟದಂತೆ ಹಾಡುತ್ತೇನೆ. ಬನ್ನಿ ಹಾಡು. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ದಿನವೂ ಶ್ರೀಮತಿ ಕೈ ಹಿಡಿದಾಗ ನುಡಿಯೋ ಜೇನ ಸೀಮೆಯೋ ಅದಿಯ ಹಾದಿಯೋ ಓದಿನ ಹಾದಿಯೋ ಅನುರಾಗ ಬಂದಾಗ ಅನುರಾಗ ಬಂದಾಗ ಶುಭಯೋಗ la 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 ಏನು ರೀ, ಅಲ್ಲೋಡ್ರಿ, ನೆನೆಸುವಷ್ಟರಲ್ಲಿ ನನ್ನ ಮೈದನ ಬಂದೇ ಬಿಟ್ಟ ಅಂತ ಕಾಣುತ್ತೆ. ಗಡ 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 ಗುಡಿಗಿಸ ಭದ್ರ ಅಣ್ಣ,
ಅತ್ತಿಗೆ ಇದೇನಿದು? ಇಷ್ಟು ಹೊತ್ತಾದರೂ ಇನ್ನೂ ಪೂಜೆ ಮುಗಿದಿಲ್ಲವೇ? ಮೈದುನ ಬಾರಪ್ಪ, ಈಗ ತಾನೇ ದೇವಿಯ ಪೂಜೆಯನ್ನು ಮಾಡಿದ್ದೇನೆ. ನಮಸ್ಕಾರ ಮಾಡಿ ಪ್ರಸಾದ ತೆಗೆದುಕೋ ಬಾ ಮೈದುನ. ಆಯ್ತು ಅತ್ತಿಗೆ ಮಾ. ಅಣ್ಣ, ಇಂದು ನಮ್ಮೂರ ಗ್ರಾಮ ದೇವತಿ ಉಡುಚಾ ಪರಮೇಶ್ವರಿ ಜಾತ್ರೆ ಅಲ್ಲವೇನಣ್ಣ? ಆ ಜಾತ್ರೆಯಲ್ಲಿ ಜೋಡೆತ್ತಿನ ಗಾಡಿ ಸ್ಪರ್ಧೆ ಇಟ್ಟಿದ್ದರು. ಅದರಲ್ಲಿ ನಮ್ಮ ಎತ್ತುಗಳನ್ನು ಬಿಟ್ಟಿದ್ದಣ್ಣ. ಅದರಲ್ಲಿ ನಮ್ಮ ಎತ್ತುಗಳು ಪ್ರಥಮ ಸ್ಥಾನ ಪಡೆದಿದ್ದವಣ್ಣ. ಅದಕ್ಕಾಗಿ ಕೆಂಪು ಬಣ್ಣ. ನಮ್ಮ ಎತ್ತುಗಳು ಯಾಕೆ ಷರತ್ತಿಗೆ ಬಿಟ್ಟೆ? ಯಾಕ್ರಿ ಮಾವ, ನನ್ನ ಗಂಡ ಎತ್ತುಗಳ ಷರತ್ತಿಗೆ ಬಿಡಬಾರ್ದಾಗಿತ್ತೆ. ಬಿಡಬಾರ್ದಾಯ್ತು ಸರ್ಜಾ, ಬಿಡಬಾರ್ದಾಯ್ತು. ಪ್ರತಿ ವರ್ಷ ನಮ್ಮ ಊರ ಜಾತ್ರೆಯಲ್ಲಿ ಆ ನಂಜೇಗೌಡ ಎತ್ತು ಪ್ರತಿ ಸ್ಥಾನದಲ್ಲಿ ಬರುತ್ತಿದ್ದವು. ಈ ವರ್ಷ ನಮ್ಮ ಎತ್ತುಗಳು ಷರತ್ತಿನಲ್ಲಿ ಬಂದಿದ್ದವು ಅಂದರೆ ನಮ್ಮ ಮೇಲೆ ಕೆಟ್ಟ ಕರುತನ ಬಣ್ಣಗೌಡ. ಒಂದೇಳೆ ನಮ್ಮ ಮೇಲೆ ಆ ಗೌಡ ಕೆಂಡ ಕಾರಿದ್ದಾದರೆ ಅವನ ರುಂಡವನ್ನು ತೆಗೆದು ಬಿಡುತ್ತಾನೆ ಈ ಗಜೇಂದ್ರ. ಮಾತನಾಡಬೇಡ. ನಮ್ಮಂತ ಬಡವರ ಬದುಕಲೇಬೇಕಾದರೆ ಅಂತ ಶ್ರೀಮಂತರಿಗೆ ಶರಣಲೇಬೇಕು ತಮ್ಮ, ಶರಣಲೇಬೇಕು. ಅಲ್ಲ, ಮರಣ ಬಂದರು ಶರಣಾಗು ಚಂಡನಲ್ಲಣ್ಣ. ಗಂಡೆದೆ ಗಂಡು ಹುಲಿ ಈ ನಿನ್ನ ತಮ್ಮ. ಹೌದು ಮಾವ, ಪುಂಡ ಹುಲಿಯಂತೆ ಗಂಡು ಹುಲಿಯಂತೆ ಇರುವ ನನ್ನ ಗಂಡನನ್ನು ಹೆದರಿಸುವ ಗಂಡು ಯಾರಿದ್ದಾರೆ ಈ ಊರಲ್ಲಿ? ಸರೋಜ, ಈ ಬಡವರಿಗೆ ಏಕೆ ಬೇಕಮ್ಮ ಈ ಗರ್ವದ ಮಾತು? ಮೈದುನ, ದಯವಿಟ್ಟು ಈ ರೀತಿ ಮಾಡುವುದು ಸರಿಯಲ್ಲಪ್ಪ, ಸರಿಯಲ್ಲ. ಈ ಬಡವರು ಸರಳವಾಗಿ ಸಾಗಿದರೆ ಈ ಬಡವರ ಬಾಳು ಸುಗಮವಾಗಿ ಸಾಗುತ್ತದೆ ಮೈದುನ, ಸುಗಮವಾಗಿ ಸಾಗುತ್ತದೆ. ನಿಜ ಮಾನಿನ ಅತ್ತಿಯಳ ಮಾತು. ಅಣ್ಣ, ಅತ್ತಿಗೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೆ ಅರ್ಥ ಮಾತನಾಡಿ ಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಣ್ಣ, ಕ್ಷಮಿಸಿಬಿಡು. ಯಾಕೆ ಚಿಕ್ಕಪ್ಪ ಯಾರನ್ನು ಕ್ಷಮೆ ಕೇಳುತ್ತಿದ್ಯಾ? ತಪ್ಪು ಮಾಡಿದ್ದಕ್ಕಾಗಿ ಅಣ್ಣನನ್ನು ಕ್ಷಮೆ ಕೇಳುತ್ತೇನೆ ಕುಮಾರ. ಕುಮಾರ, ದೊಡ್ಡವರ ವಿಷಯದಲ್ಲಿ ಚಿಕ್ಕವನಾದ ನೀನು ಈ ರೀತಿ ತಲೆ ಹಾಕಬಾರ್ದಪ್ಪ. ಮಗು ಕುಮಾರ, ಮೊದಲು ನಿನಗೆ ಶಾಲೆಗೆ ಲೇಟ್ ಆಗುತ್ತದೆ, ಹೋಗಪ್ಪ. ಅಮ್ಮ, ನಾನಿಂದು ಶಾಲೆಗೆ ಹೋಗೋದಿಲ್ಲ. ಯಾಕೆಂದ್ರೆ ನಮ್ಮೂರ ಉಡ್ಚಾದೇವಿ ಪರಮೇಶ್ವರ ಜಾತ್ರೆ ಇದೆ. ಜಾತ್ರೆಯನ್ನ ಮಾಡು. ರೀ, ಏನ್ರಿ ಇದು? ಜಾತ್ರೆಯ ಗದ್ದಲದಲ್ಲಿ ಊಟ ಮಾಡೋದನ್ನೇ ಮರ್ತಿದ್ದೀರಾ? ನನ್ನ ಮಗುವಿಗೋಸ್ಕರ ಒಳಗಡೆ ಗೋಧಿ ಹುಗ್ಗಿ, ಅನ್ನ, ಸಾರು, ಬದ್ನಿಕಾಯಿ ಪಲ್ಯ ಎಲ್ಲ ಮಾಡಿದ್ದೇನೆ. ಕುಮಾರ, ನಡೆಯಪ್ಪ, ಊಟ ಮಾಡಿವಿ ಅಂತೆ. ಅತ್ತಿಗೆಮ್ಮ, ಊಟದಕ್ಕಿಂತ ಮುಂಚೆ ಈ ನಿಮ್ಮ ಬಾಯಿಂದ ಒಂದು ಮಧುರ ಗೀತೆ ಕೇಳಬೇಕನ್ನೋದೇ ನಮ್ಮೆಲ್ಲರ ಆಸೆ. ಆಯ್ತಪ್ಪ, ನನ್ನ ಮಗನ ಸಂತೋಷ, ನನ್ನ ಮೈದುನನ ಸಂತೋಷವೇ ನನ್ನ ಸಂತೋಷ. ಬನ್ನಿ ಹಾಡೋಣ. ನಮ್ಮ ಮನೆಯಲ್ಲಿ ದಿನವೂ ಇರುವ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೂ ಇರುವ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಹೆಜ್ಜೆಯಲ್ಲಿ ನೋಡಿದಂತೆ ಪ್ರೀತಿಯ ಪರಮ, ಪ್ರೀತಿಯ ಯಜಮಾನ. ದಿನವೂ ಇರುವ ಚೈತ್ರವೇ, ಚೈತ್ರವೇ, ಬೆಳದಿಂಗಳ ಪ್ರೀತಿ ಕರಗಲು ಸಾಧ್ಯವೇ?
ಕಣ್ಣಿನಂತ ಅಣ್ಣನ ತಾಯಿಗಾಗಲು ಹಾಡು ಚಿಲಿಪಿಲಿ ಹಕ್ಕಿಗಳೇ ಪ್ರೀತಿಯ ಭಾಷೆ ಕಣ್ಣಿನಂತ ಅಣ್ಣನ ತಾಯಿಯಾಗಲು ಸಿನಿಮೆಗಳು ಹೇರಿಗಳು ಮಗುವಿನ ಹೊರವೇ ತುಂಬಿದೆ ಹಾರಾಡೋ ಮಲಗಿವೆ ಆಕಾಶವೇ ನೀನಾದೆ ಅಮ್ಮ ಸ್ವಾಮಿ ಕುಮಾರ ಅಯ್ಯೋ ಸ್ವಾಮಿ ಯಾಕೋ ಏನೋ ನನ್ನ ಹೃದಯ ತುಂಬಾ ಹೊಡೆದುಕೊಳ್ತಾ ಇದೆ ಸ್ವಾಮಿ ತುಂಬಾ ಹೊಡೆದುಕೊಳ್ತಾ ಇದೆ ಕರೆದುಕೊಂಡು ಬರಲೇ ಕುಮಾರ ಬೇಡ ಸ್ವಾಮಿ ಬೇಡರಿ ಯಾಕೋ ನನ್ನ ಹಾರ್ಟ್ ತುಂಬಾ ಹೊಡೆದುಕೊಳ್ತಾ ಇದೆ ಸ್ವಾಮಿ ನಾನು ಬದುಕಿ ಉಳಿಯುವುದಿಲ್ಲ ಸ್ವಾಮಿ ನಾನು ಬದುಕಿ ಉಳಿಯುವುದಿಲ್ಲ ಕುಮಾರ ಏನಾಯ್ತಮ್ಮ ನಿನಗೆ? ಏನಾಯ್ತು? ಕುಮಾರ ನನಗೇನು ಆಗಿಲ್ಲಪ್ಪ ನಿನ್ನನ್ನು ಬಿಟ್ಟು ನಾನು ಬಹುದೂರ ಹೋಗುತ್ತೇನೆ ಕಂದ ಹೊತ್ತು ಜೋಪಾನ ಮಾಡಿ ನಿನ್ನನ್ನು ಪರದೇಶಿಯನ್ನಾಗಿ ಬಿಟ್ಟು ಹೋಗ್ತಾ ಇದ್ದೇನೆ ಕಂದ ಪರದೇಶಿಯನ್ನಾಗಿ ಬಿಟ್ಟು ಹೋಗ್ತೇನೆ. ಕುಮಾರ ಸ್ವಾಮಿ ಸರೋಜ ಇನ್ನು ಮೇಲೆ ಇವನು ನನ್ನ ಮಗನಲ್ಲಮ್ಮ ನಿನ್ನ ಮಗ ಅಂತ ತಿಳಿದುಕೊಂಡು ಇವನನ್ನು ಜೋಪಾನ ಮಾಡಮ್ಮ ಜೋಪಾನ ಮಾಡು ಅಯ್ಯೋ ಅಮ್ಮ ಕುಮಾರ ಸ್ವಾಮಿ ಅಕ್ಕ ನಿನಗೇನೂ ಆಗುದಿಲ್ಲ ನೀನು ಸ್ವಲ್ಪ ಧೈರ್ಯದಿಂದ ಇರಕ್ಕ ನಿನಗೇನೂ ಆಗುದಿಲ್ಲ ಅಣ್ಣ ಮೊದಲು ಅತ್ತಿಗೆಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ ನಡಿಯಣ್ಣ ನಡಿ ತುಂಬಾ ಸಂಕಟವಾಗ್ತಾ ಇದೆ ಕುಮಾರ. ನಾನೇ ಬೇಡ ತಮ್ಮ ಬೇಡ ನಾನೇ ಬಾಜುಮನ ರಾಜನ ಕರೆದುಕೊಂಡು ಆಸ್ಪತ್ರೆಗೆ ಹೋಗೋಣ ನೀನು ಮನೆ ಕಡೆ ಜೋಪಾನ ನಡೆ ಕಾವೇರಿ ಹೋಗೋಣ ಅಮ್ಮ, ನಾನು ಬರ್ತೇನೆ ನಿಮ್ಮ ಜೊತೆಗೆ. ಬೇಡ ಕಂದ ಬೇಡ ಅವ್ರ ಆಸ್ಪತ್ರೆಗೆ ಹೋಗಿ ಬರ್ಲಿ ನಡೆ ನಾವು ಒಳಗಡೆ ಹೋಗೋಣ ಆಯ್ತು ನೋಡಿ ಸರೋಜ ಹೋಗೋಣ ಬಾ ಕುಮಾರ